ಗಿಲ್ಲಿ ಬಿಗ್ ಬಾಸ್ ಗೆದ್ಮೇಲೆ ಕೈಗೆ ಸಿಗ್ತಾ ಇಲ್ಲ ಅನ್ನೋ ಆರೋಪವಿದೆ. ತಾನೇ ನಟಿಸಿರೋ ಸಿನಿಮಾ ಪ್ರಮೋಷನ್ಗೆ ಬರ್ತಾ ಇಲ್ಲ ಅಂತ ಸರ್ಕಾರಿ ಶಾಲೆ H8 ಎಂಬ ಟೀಮ್ ಆರೋಪ ಮಾಡಿತ್ತು. ಹೌದು, ಬಿಗ್ ಬಾಸ್ ಕಿರೀಟ ಗೆದ್ದಿದ್ದೇ ತಡ. ಗಿಲ್ಲಿ ಕಾಲು ನೆಲದ ಮೇಲಿಲ್ಲ, ಗೆಲುವಿನ ಅಮಲು ತಲೆಗೇರಿದೆ ಅಂತ ಕೆಲವರು ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಗಿಲ್ಲಿಯ ಕಾಲ್ ಶೀಟ್ ಕೇಳಿಕೊಂಡು ನಿರ್ಮಾಪಕರು ಮುಗಿಬಿದ್ದಿದ್ದಾರೆ ಎಂಬ ಮಾತಿದೆ. ಅದರ ನಡುವೆ ಗಿಲ್ಲಿ ಒಂದು ಸಿನಿಮಾಗೆ ಕೋಟಿ ಕೋಟಿ ಸಂಭಾವನೆ ಕೇಳ್ತಾ ಇದ್ದಾನೆ ಎಂಬ ಅಪವಾದ ಕೂಡ ಇದೆ. ಇನ್ನು ಬಿಗ್ ಬಾಸ್ ಮುಗಿದು 3 ವಾರವಾಗಿದೆ. ಆದ್ರೇನಂತೆ ಗಿಲ್ಲಿಯ ಹವಾ ಕೊಂಚವೂ ಕೂಡ ಕಡಿಮೆ ಆಗಿಲ್ಲ. ಬಿಗ್ ಬಾಸ್ ಗೆದ್ಮೇಲೆ ಒಂದೆರಡು ದಿನ ಅವನ ಹಿಂದೆ ಕ್ಯಾಮ್ರಾ ಕಣ್ಗಳು ಬೀಳ್ತಾವೆ. ಟಿವಿ ಚಾನೆಲ್ನವರು ಇಂಟರ್ವ್ಯೂ ಮಾಡ್ತಾರೆ, ಹಾಗೆ ಕಾರ್ಯಕ್ರಮಗಳು ಸಹ ಬ್ಯುಸಿ ಇದ್ದಾಗ ಕರೀತಾರೆ, ಆಮೇಲೆ ಮರಿತಾರೆ. ಈ ಹಿಂದೆ ಬಿಗ್ ಬಾಸ್ ಗೆದ್ದವರದೆಲ್ಲ ಇದೇ ಹಣೆ ಬರಹ ಅಲ್ವೇ ಅಂತ ಮಾತಾಡ್ಕೊಂಡವರು ಎಷ್ಟೋ ಜನ ಇದ್ದಾರೆ. ಆದ್ರೆ ಇದೆಲ್ಲ ಸುಳ್ಳು ಎಂಬಂತಿದೆ ಗಿಲ್ಲಿ ಹವಾ. ಹೌದು, ಅದಕ್ಕೆ ಲೇಟೆಸ್ಟ್ ಎಕ್ಸಾಂಪಲ್ ಹಾಸನದ ಚನ್ನರಾಯಪಟ್ಟಣದಲ್ಲಿ ರಾಮೋತ್ಸವವನ್ನ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಗಿಲ್ಲಿ ಮೇನ್ ಗೆಸ್ಟ್ ಆಗಿ ಕರೆಯಲಾಗಿತ್ತು. ಇನ್ನು ತೆರೆದ ವಾಹನದಲ್ಲಿ ಗಿಲ್ಲಿಯನ್ನ ಮೆರವಣಿಗೆ ಮಾಡಲಾಯಿತು. ಈ ವೇಳೆ ಹಾದಿಯುದ್ದಕ್ಕೂ ಜನವೋ ಜನ. ಎಲ್ಲರೂ ತಮ್ಮ ತಮ್ಮ ಮೊಬೈಲ್ಗಳನ್ನ ತೆಗೆದು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವಲ್ಲಿ ನಿರತರಾಗಿದ್ರು. ಇನ್ನು ಗಿಲ್ಲಿ ಸದ್ಯ ಉತ್ಸವಗಳಲ್ಲಿ ಬ್ಯುಸಿ ಇದ್ದು ಸಿನಿಮಾ ರಂಗದಲ್ಲೂ ಸಹ ಅವರ ಮೇಲೆ ಕೋಟಿ ಕೋಟಿ ಹೂಡಿಕೆ ಮಾಡಲು ಸಜ್ಜಾಗಿದ್ದಾರೆ. ಹಿರಿತೆರೆಯಲ್ಲೂ ಅವರ ಹವಾ ಮುಂದುವರೆದಿದೆ. ಡೆವಿಲ್ನಲ್ಲಿ ದರ್ಶನ್ ರಂತಹ ಸ್ಟಾರ್ ನಟರ ಜೊತೆ ಕಾಣಿಸಿಕೊಂಡಿದ್ರು. ಡೆವಿಲ್ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದು ಕೇವಲ 3 ಸೀನ್ನಲ್ಲಾದ್ರೂ ಗಿಲ್ಲಿಗೆ ವಿಷಲ್ಗಳು ಬಿದ್ವು. ಸಿನಿ ರಸಿಕರು ಗಿಲ್ಲಿ ಪ್ರೆಸೆನ್ಸ್ ನ ಎಂಜಾಯ್ ಮಾಡಿದ್ರು. ಇದೀಗ ಸೂಪರ್ ಹಿಟ್ ಸಿನಿಮಾದಲ್ಲೂ ಗಿಲ್ಲಿ ನಟಿಸ್ತಿದ್ದಾರೆ. ಆಲ್ಮೋಸ್ಟ್ ಈ ಸಿನಿಮಾದಲ್ಲಿ ಗಿಲ್ಲಿ ಸೆಕೆಂಡ್ ಹೀರೋ ಅಂತಲೇ ಹೇಳಬಹುದು. ಆನಂದ ಪ್ರಿಯ ನಿರ್ದೇಶನದ ಈ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ನೋಡಿದವರಂತೂ ಗಿಲ್ಲಿಗಾಗಿಯೇ ಸಿನಿಮಾ ನೋಡಲು ಸಿದ್ಧ ಅಂತಿದ್ದಾರೆ. ಇದಿಷ್ಟೇ ಅಲ್ಲದೆ ಚೌಕಿದಾರ್ ಎಂಬ ಸಿನಿಮಾದಲ್ಲೂ ಸಹ ಗಿಲ್ಲಿ ನಟಿಸಿದ್ದಾರೆ. ಇದನ್ನೆಲ್ಲ ನೋಡಿದವರು ಗಿಲ್ಲಿ ಬೆಳೆದು ಬಿಟ್ಟ ಅಂತಿದ್ದಾರೆ. ಗಿಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಇನ್ನೊಂದು 5-6 ವರ್ಷ ಬಿಸಿಯೆಸ್ಟ್ ನಟ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತಿದ್ದಾರೆ. ಹಾಗೆ ಗಿಲ್ಲಿ ಕಾಲ್ ಶೀಟ್ಗಾಗಿ ಸ್ಯಾಂಡಲ್ವುಡ್ ಮಂದಿ ಮುಗಿಬೀಳ್ತಾ ಇದ್ದು ಅವರನ್ನ ಹೀರೋ ಆಗಿ ಹಾಕೊಂಡು ಸಿನಿಮಾ ಮಾಡಲು ನಾ ಮುಂದು ತಾ ಮುಂದು ಅಂತ ನಿರ್ದೇಶಕರು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಒಟ್ನಲ್ಲಿ ಪ್ರತಿಭೆ ಇದ್ದು ನಿಮ್ಮಲ್ಲಿ ಪ್ರಾಮಾಣಿಕತೆ ಇದ್ರೆ ನೀವು ಶ್ರಮ ಪಟ್ರೆ ಯಾವ ಹಂತ ಕೂಡ ಹೋಗ್ಬೋದು ಅನ್ನೋದಕ್ಕೆ ಸಾಕ್ಷಿಯಾಗಿದ್ದಾನೆ ಗಿಲ್ಲಿ.